ಸ್ನೇಹಿತರೆ, ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗಿದೆ. ಉಪರಾಷ್ಟ್ರಪತಿ, ದೇಶದ 2ನೇ ಪ್ರಜೆ ಅಂತ ಕರೆಸಿಕೊಳ್ಳೋ ರಾಜ್ಯಸಭಾ ಚೇರ್ಮನ್ ಜಗದೀಪ್ ಧನ್ಕರ್ ದಿಢೀರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಆರೋಗ್ಯ ಸರಿಯಿಲ್ಲ, ಹಾಗಾಗಿ ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಧನ್ಕರ್ ಹೇಳಿದ್ರು. ಆದ್ರೆ ವಿಪಕ್ಷ ಕಾಂಗ್ರೆಸ್ ಇದರ ಬಗ್ಗೆ ತೀವ್ರ ಅನುಮಾನ ವ್ಯಕ್ತಪಡಿಸಿದೆ. ಸದನದಲ್ಲಿ ಅವರು ಚೆನ್ನಾಗೇ ಇದ್ರು, ಬಿಜೆಪಿ ನಾಯಕರ ನಡೆಯಿಂದಲೇ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಿದೆ. ಇತ್ತ ರಾಜೀನಾಮೆ ಅಂಗೀಕಾರ ಕೂಡ ಆಗಿದ್ದು, ಮುಂದಿನ ಉಪರಾಷ್ಟ್ರಪತಿ ಯಾರಾಗಬಹುದು ಅನ್ನೋ ಕುತೂಹಲ ಜೋರಾಗಿದೆ. ಪ್ರಧಾನಿ ಮೋದಿ ಕೂಡ ಈ ದಿಢೀರ್ ಬೆಳವಣಿಗೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗಿದ್ರೆ ದಿಢೀರ್ ಅಂತ ಧನ್ಕರ್ ರಾಜೀನಾಮೆ ಕೊಟ್ಟಿರೋದ್ಯಾಕೆ? ಸದನದಲ್ಲಿ ಆಗಿದ್ದೇನು? ಧನ್ಕರ್ ಅವರ ಜಾಗಕ್ಕೆ ಮುಂದಿನ ಉಪರಾಷ್ಟ್ರಪತಿಯಾಗಿ ಅಚ್ಚರಿ ಹೆಸರು ಬರುತ್ತಾ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಜುಲೈ 21ರಿಂದ ಅಂದ್ರೆ ನಿನ್ನೆಯಿಂದ ಸಂಸತ್ನ ಮುಂಗಾರು ಅಧಿವೇಶನ ಶುರುವಾಗಿದೆ. ಮೊದಲ ದಿನ ರಾಜ್ಯಸಭಾ ಚೇರ್ಮನ್ 74 ವರ್ಷದ ಜಗದೀಪ್ ಧನ್ಕರ್ ಎಂದಿನಂತೆ ಫುಲ್ ಆಕ್ಟಿವ್ ಮೋಡ್ನಲ್ಲೇ ಇದ್ರು. ಲೋಕಸಭೆಯಂತೆ ರಾಜ್ಯಸಭೆಯಲ್ಲೂ ಜಸ್ಟಿಸ್ ಯಶವಂತ್ ವರ್ಮಾ ಮನೆಯಲ್ಲಿ ಅಕ್ರಮ ಹಣ ಪತ್ತೆ ಕೇಸ್ ಸಂಬಂಧ ಸಂಸದರು ಜಡ್ಜನ್ನ ಮಹಾಭಿಯೋಗ ಮೂಲಕ ಕೆಳಗೆ ಇಳಿಸೋಕೆ ನಿರ್ಣಯ ಮಂಡಿಸಿದ್ರು. ಅದನ್ನು ಕೂಡ ಧನ್ಕರ್ ಸ್ವೀಕರಿಸಿದ್ರು. ಅಲ್ಲದೆ ಈ ಬಗ್ಗೆ ಮುಂದಿನ ನಿರ್ಧಾರ ಕೈಗೊಳ್ಳೋ ಬಗ್ಗೆನೂ ಭರವಸೆ ನೀಡಿದ್ರು. ಜೊತೆಗೆ ಹೊಸದಾಗಿ ನಾಮನಿರ್ದೇಶನಗೊಂಡ ಸಂಸದರಿಗೂ ಪ್ರಮಾಣ ವಚನ ಬೋಧಿಸಿದ್ರು. ತದನಂತರ ಸಂಸತ್ ಆವರಣದಲ್ಲಿ ಪ್ರಮುಖ ಸಂಸತ್ ಸಮಿತಿ ಆಗಿರೋ ವ್ಯಾಪಾರ ಸಲಹಾ ಸಮಿತಿಯ ಸಭೆನೂ ನಡೆಯಿತು. ಅಲ್ಲಿ ಕೂಡ ಅದರ ಅಧ್ಯಕ್ಷತೆ ವಹಿಸಿ ಸ್ವಲ್ಪ ಕಾಲ ಮಾತಾಡಿದ್ರು. ಅದಾದ ನಂತರ ಸಂಜೆ 3:53ಕ್ಕೆ ಸರ್ಕಾರ ಧನ್ಕರ್ ಅವರ ವಿಸಿಟ್ಗೆ ಸಂಬಂಧಪಟ್ಟಂತೆ ಒಂದು ಪ್ರೆಸ್ ರಿಲೀಸ್ ಮಾಡಿತು. ಅದರಲ್ಲಿ ಜುಲೈ 23ಕ್ಕೆ ಧನ್ಕರ್ ರಾಜಸ್ಥಾನದ ಜೈಪುರ್ಗೆ ಒಂದು ದಿನದ ಪ್ರವಾಸ ಕೈಗೊಳ್ತಾರೆ ಅಂತ ಹೇಳಲಾಯಿತು. ಆ ಭೇಟಿಯಲ್ಲಿ ಅವರು ಕಾನ್ಫೆಡರೇಷನ್ ಆಫ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದಲ್ಲಿ ಹೊಸದಾಗಿ ಆಯ್ಕೆಯಾದ ಕಮಿಟಿ ಜೊತೆ ಸಂವಾದ ಮಾಡ್ತಾರೆ ಅಂತ ಶೆಡ್ಯೂಲ್ ಫಿಕ್ಸ್ ಆಗಿತ್ತು. ಆದ್ರೆ ಇದಾಗಿ ಕೆಲವೇ ಗಂಟೆಗಳಲ್ಲಿ ಧನ್ಕರ್ ತಮ್ಮ ಸ್ಥಾನಕ್ಕೆ ದಿಢೀರ್ ರಾಜೀನಾಮೆ ಘೋಷಿಸಿದ್ದಾರೆ. ಖುದ್ದು ಧನ್ಕರ್ ಅವರೇ ರಾಷ್ಟ್ರಪತಿ ಭವನಕ್ಕೆ ತೆರಳಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಅದರಲ್ಲಿ ವೈದ್ಯರ ಸಲಹೆ ಮೇರೆಗೆ ನಾನು ನನ್ನ ಆರೋಗ್ಯದ ಹಿತದೃಷ್ಟಿಯಿಂದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಹೇಳಿಕೊಂಡಿದ್ದಾರೆ. ಜೊತೆಗೆ ಆರ್ಟಿಕಲ್ 67A ಅಡಿಯಲ್ಲಿ ಈ ರಾಜೀನಾಮೆ ನೀಡಿದ್ದೀನಿ. ಅಂದ್ರೆ ಈ ವಿಧಿ ಅಡಿಯಲ್ಲಿ ರಾಷ್ಟ್ರಪತಿಗಳು ಇನ್ನು ತಮ್ಮ ಅಧಿಕಾರಾವಧಿ ಮುಗಿಯೋದ್ರ ಒಳಗೇನೆ ಯಾವಾಗ ಬೇಕಾದ್ರೂ ರಾಜೀನಾಮೆ ನೀಡಬಹುದು. ಸೊ ತಕ್ಷಣವೇ ಇದು ಜಾರಿಗೆ ಬರಬೇಕು ಅಂತ ರಾಷ್ಟ್ರಪತಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಈ ಕುರಿತ ಪತ್ರವನ್ನ ಸಹ ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಇದೇ ತಿಂಗಳು ಆರಂಭದಲ್ಲಿ ಧನ್ಕರ್ ದಿಲ್ಲಿಯ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಇವೆಂಟ್ ಒಂದರಲ್ಲಿ ಒಂದು ಮಾತು ಹೇಳಿದ್ರು. ನಾನು ಸರಿಯಾದ ಸಮಯಕ್ಕೆ ಅಂದ್ರೆ 2027ರ ಆಗಸ್ಟ್ನಲ್ಲೇ ನನ್ನ ಸ್ಥಾನದಿಂದ ನಿವೃತ್ತಿ ಹೊಂದ್ತೀನಿ ಅಂತ ಹೇಳಿದ್ರು. ಅಂದ್ರೆ ಧನ್ಕರ್ ಅವರ ಉಪರಾಷ್ಟ್ರಪತಿ ಅಧಿಕಾರಾವಧಿ 2027ರ ಆಗಸ್ಟ್ 10ಕ್ಕೆ ಮುಗಿಯುತ್ತೆ. ಸೊ ಅದಕ್ಕೆ ಧನ್ಕರ್ ನಾನೇ ಆವಾಗ್ಲೇ ರಿಟೈರ್ ಆಗ್ತೀನಿ ಅಂತ ಹೇಳಿರ್ಬೋದು ಅಂತೇಳಿ ಸಾಮಾನ್ಯ ಚರ್ಚೆಯಾಗಿತ್ತು. ಆದ್ರೀಗ ದಿಢೀರ್ ಅಂತ ಈ ನಿರ್ಧಾರ ತಗೊಂಡಿರೋದು ರಾಷ್ಟ್ರ ರಾಜಕೀಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ನಿಂದ ಸ್ಫೋಟಕ ಆರೋಪ. ಈ ರೀತಿ ಧನ್ಕರ್ ಅವರು ದಿಢೀರ್ ರಾಜೀನಾಮೆ ಕೊಟ್ಟಿದ್ದಂತೆ ವಿಪಕ್ಷಗಳು ಬಿಜೆಪಿ ಮೇಲೆ ಆರೋಪಗಳ ಸುರಿಮಳೆಗರೆದಿವೆ. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯಸಭಾ ಸಂಸದ ಜಯರಾಮ್ ರಮೇಶ್ ಧನ್ಕರ್ ರಾಜೀನಾಮೆಗೆ ಅವರ ಹೆಲ್ತ್ ಕಾರಣ ಅಲ್ಲ, ಇದರ ಹಿಂದೆ ತುಂಬಾ ಬಲವಾದ ಕಾರಣಗಳಿವೆ ಅಂತ ಹೇಳಿದ್ದಾರೆ. ಅಲ್ಲದೆ ಮಂಗಳವಾರ ಸಂಜೆಯಲ್ಲೇ ಇದೆಲ್ಲ ಆಗಿದೆ ಅಂತ ಹೇಳಿದ್ದಾರೆ. ಬೆಳಗ್ಗೆ 12:30ಕ್ಕೆ ಧನ್ಕರ್ ಅಧ್ಯಕ್ಷತೆಯಲ್ಲಿ ಪಾರ್ಲಿಮೆಂಟ್ ಸಭಾಂಗಣದಲ್ಲಿ ಬಿಸಿನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ನಡೆದಿತ್ತು. ಅದರಲ್ಲಿ ಆರೋಗ್ಯ ಮಂತ್ರಿ ಜೆಪಿ ನಡ್ಡಾ ಹಾಗೂ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ಸೇರಿ ಅನೇಕ ಸಂಸದರು ಭಾಗಿಯಾಗಿದ್ರು. ಇದೇ ಸಭೆನ ಮತ್ತೆ 4:30ಕ್ಕೆ ನಡೆಸೋಕೆ ನಿರ್ಧರಿಸಲಾಯಿತು. ಸಂಜೆ 4:30 ಆಗ್ತಿದ್ದಂತೆ ಸಭೆ ಶುರು ಆಗ್ಬೇಕಿತ್ತು. ಆದ್ರೆ ನಡ್ಡಾ ಹಾಗೂ ರಿಜಿಜು ಬರೋವರೆಗೂ ಕಾಯ್ಬೇಕಾಯ್ತು. ಆದ್ರೆ ಅವರಿಬ್ರು ಬರಲಿಲ್ಲ. ಈ ವಿಷಯನ ಧನ್ಕರ್ಗೆ ಪರ್ಸನಲ್ ಆಗಿ ತಿಳಿಸಲಿಲ್ಲ. ಪ್ರೋಟೋಕಾಲ್ ಪ್ರಕಾರ ಇದನ್ನ ಧನ್ಕರ್ ಅವರಿಗೆ ತಿಳಿಸಬೇಕಾಗಿತ್ತು. ಆದ್ರೆ ವೇಟ್ ಮಾಡಿ ಕೊನೆಗೆ ಧನ್ಕರ್ ಆ ಸಭೆನ ಜುಲೈ 22ರ ಮಧ್ಯಾಹ್ನ 1 ಗಂಟೆಗೆ ಮುಂದೂಡಿದ್ರು. ಹೀಗಾಗಿ ಜುಲೈ 21ರ ಮಧ್ಯಾಹ್ನ 1 ಗಂಟೆಯಿಂದ 4:30ರ ಒಳಗೇನೆ ಸೀರಿಯಸ್ ಆಗಿ ಏನೋ ನಡೆದಿದೆ. ಉದ್ದೇಶಪೂರ್ವಕವಾಗಿಯೇ ನಡ್ಡಾ ಹಾಗೂ ರಿಜಿಜು ಸಭೆಗೆ ಬಂದಿಲ್ಲ ಅಂತ ಜೈರಾಮ್ ರಮೇಶ್ ಆರೋಪಿಸಿದ್ದಾರೆ. ಸ್ನೇಹಿತರ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಮಧ್ಯಪ್ರದೇಶದ ಅದ್ಭುತ ತಾಣಗಳಿಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 32,200 ರೂಪಾಯಿ ಮಾತ್ರ.
ಉಜ್ಜೈನ್ ಮಹಾಕಾಳೇಶ್ವರ, ಓಂಕಾರೇಶ್ವರ, ಮಾಮಲೇಶ್ವರ ಜ್ಯೋತಿರ್ಲಿಂಗ, ಮಹೇಶ್ವರ, ಮಾಂಡು ಹಾಗೂ ಭಾರತದ ಅತ್ಯಂತ ಸ್ವಚ್ಛ ನಗರಿ ಅಂತ ಕರೆಸ್ಕೊಂಡಿರೋ ಇಂದೋರ್ಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, VIP ದರ್ಶನ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಎಲ್ಲ ಇರುತ್ತೆ. ಹೊರಡೋ ದಿನ 22 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇತ್ತ ಶಿವಸೇನೆ ನಾಯಕ ಸಂಜಯ್ ರಾವತ್ ಮಾತಾಡಿ ತೆರೆ ಹಿಂದೆ ಏನೋ ನಡೀತಿದೆ ಅಂತ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಬಿಜೆಪಿ MP ನಿಶಿಕಾಂತ್ ದುಬೆ ಟಾಂಗ್ ಕೊಟ್ಟಿದ್ದಾರೆ. ಇವರಿಗೇನು ಗೊತ್ತಿಲ್ಲ. ಆದ್ರೆ ಸುಮ್ನೆ ಬಾಲಿವುಡ್ ಅಲ್ಲಿ ಚೆನ್ನಾಗಿ ಡೈಲಾಗ್ ಹೊಡಿತಿದ್ದ ಕಾದರ್ ಖಾನ್ ತರ ಮಾತಾಡ್ತಿದ್ದಾರೆ. ಒಂದೇ ಟೈಮಲ್ಲಿ ಕಾಂಗ್ರೆಸ್ಸಿನವರೇ ಧನ್ಕರ್ ಅನ್ನ ಅವರ ಸ್ಥಾನದಿಂದ ತೆಗೆಯೋಕೆ ಮುಂದಾಗಿದ್ರೆ ಕನಿಷ್ಠ ಪಕ್ಷ ಈಗ ಅವರ ಆರೋಗ್ಯ ಕಾರಣಕ್ಕಾದ್ರೂ ಗೌರವ ಕೊಡಿ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಮೂಲಕ ಧನ್ಕರ್ ಅವರ ರಾಜೀನಾಮೆ ಕಾರಣ ಈಗ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಜಂಗಿ ಕುಸ್ತಿಗೆ ಕಾರಣ ಆಗಿದೆ. ಸ್ನೇಹಿತರೆ, ಇಲ್ಲಿ ಆಡಳಿತಾರೂಢ ನಾಯಕರ ಸಭೆ ಒಳಗೆ ಏನಾಗಿದೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ರಿವೀಲ್ ಆಗಿಲ್ಲ. ಆದರೆ ಕೆಲ ವರದಿಗಳ ಪ್ರಕಾರ ಇದರ ಹಿಂದೆ ಬಿಹಾರ ಚುನಾವಣೆ ಕಾರಣ ಇರಬಹುದು ಎನ್ನಲಾಗ್ತಿದೆ. ಯಾಕಂದ್ರೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬಿಹಾರ ವಿಧಾನಸಭೆ ಚುನಾವಣೆ ಇದೆ. ಸೊ ಬಿಜೆಪಿ ಮತ್ತು ಜೆಡಿಯುಗಳು ಅಲ್ಲಿ ಜಂಟಿಯಾಗಿ ಸ್ಪರ್ಧೆ ಮಾಡ್ತವೆ. ಈ ಬಾರಿ ಬಿಜೆಪಿ ಬಿಹಾರದಲ್ಲಿ ಸಿಎಂ ಅಭ್ಯರ್ಥಿ ಸ್ಥಾನ ಕೇಳಬಹುದು ಎನ್ನಲಾಗ್ತಿದೆ. ಹೀಗಾಗಿ ಸದ್ಯ ಬಿಹಾರ ಸಿಎಂ ಆಗಿರೋ ನಿತೀಶ್ ಕುಮಾರ್ ಅನ್ನ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಮಾಡೋಕೆ ಧನ್ಕರ್ ರಾಜೀನಾಮೆ ನೀಡಿದ್ರು ಅನ್ನೋ ಚರ್ಚೆ ಕೂಡ ನಡೀತಿದೆ. ಇದಕ್ಕೆ ಪುಷ್ಟಿ ಕೊಡೋ ತರ ಬಿಹಾರದ ಬಿಜೆಪಿ ಶಾಸಕ ಹರಿಭೂಷಣ ಠಾಕೂರ್ ರಿಯಾಕ್ಟ್ ಮಾಡಿ ನಿತೀಶ್ ಕುಮಾರ್ ರನ್ನ ರಾಷ್ಟ್ರಪತಿ ಮಾಡಿದ್ರೆ ಬಿಹಾರಕ್ಕೆ ತುಂಬಾ ಒಳ್ಳೇದಾಗತ್ತೆ ಅಂದಿದ್ದಾರೆ. ಆದ್ರೆ ಈ ರೀತಿ ಲೆಕ್ಕಾಚಾರ ಇದ್ರೆ ಸದನ ಮುಗಿದ ಮೇಲೆ ಮಾಡಬಹುದಿತ್ತು ಅಥವಾ ಸದನಕ್ಕೂ ಮೊದಲೇ ಆಗಬೇಕಿತ್ತು. ಆದ್ರೆ ಈಗ ದಿಢೀರಂತ ನಾನಾ ಕಾರ್ಯಕ್ರಮಗಳಿಗೆ ಶೆಡ್ಯೂಲ್ ಇರೋ ಹೊತ್ತಲ್ಲೇ ಈ ರಾಜೀನಾಮೆ ಕೊಟ್ಟಿದ್ದು ಯಾಕೆ ಅಂತ ಹಲವರು ಅನುಮಾನ ಮತ್ತು ಕುತೂಹಲ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಸಂಸತ್ ಭವನದಲ್ಲಿ ಅಮಿತ್ ಶಾ, ರಾಜನಾಥ್ ಸಿಂಗ್, S ಜೈಶಂಕರ್, JP ನಡ್ಡಾ, ಶಿವರಾಜ್ ಸಿಂಗ್ ಚೌಹಾಣ್, ಕಿರಣ್ ರಿಜಿಜು ಮತ್ತು ಅರ್ಜುನ್ ಬಿಜೆಪಿಯ ಹಿರಿಯ ನಾಯಕರೆಲ್ಲರೂ ಸಭೆ ಮಾಡಿದ್ದಾರೆ. ಇಲ್ಲಿ ಏನು ಚರ್ಚೆ ಆಗಿದೆ ಅನ್ನೋ ಕುರಿತು ಮಾಹಿತಿ ಇಲ್ಲ. ಆದ್ರೆ ಧನ್ಕರ್ ಅವರು ರಾಜೀನಾಮೆ ಘೋಷಿಸೋ ಮಧ್ಯೆನೇ ಈ ಮಹತ್ವದ ಸಭೆ ಮಾಡಲಾಗಿತ್ತು. ಹೀಗಾಗಿ ಈ ಬೆಳವಣಿಗೆ ಎಲ್ಲರ ಗಮನ ಸೆಳೀತಿದೆ. ಇದರ ಮಧ್ಯೆ ಪ್ರಧಾನಿ ಮೋದಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಧನ್ಕರ್ ಉಪರಾಷ್ಟ್ರಪತಿ ಸೇರಿದಂತೆ ದೇಶದ ಇತರ ಹುದ್ದೆಗಳನ್ನ ನಿಭಾಯಿಸೋ ಅವಕಾಶ ಪಡ್ಕೊಂಡಿದ್ರು. ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ಮೋದಿ ಹೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ಧನ್ಕರ್ ಅವರ ವಿಚಾರದಲ್ಲಿ ರಾಜಕೀಯವಾಗಿ ಏನೇ ಚರ್ಚೆಗಳು, ಊಹಾಪೋಹಗಳು ಇರಬಹುದು. ಆದ್ರೆ ಧನ್ಕರ್ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಅನ್ನೋದಂತೂ ನಿಜ. ಕಳೆದ ಮಾರ್ಚ್ನಲ್ಲಿ ಆಂಜಿಯೋಪ್ಲಾಸ್ಟಿಗೆ ಒಳಗಾಗಿದ್ದು ತುಂಬಾ ಜನರಿಗೆ ನೆನಪಿರಬಹುದು. ಅಂದ್ರೆ ಹೃದಯ ಸಮಸ್ಯೆ ಇರೋ ಕಾರಣ ಅವರು ದಿಢೀರಂತ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡ್ಕೊಂಡಿದ್ರು. 74 ವರ್ಷದ ಧನ್ಕರ್ ಅವರು ಆಗಾಗ ಈ ರೀತಿ ಸಮಸ್ಯೆ ತುತ್ತಾದ ಉದಾಹರಣೆ ಇದೆ. ಹೀಗಾಗಿ ನಿನ್ನೆ ಸದನದಲ್ಲಿ ತೀವ್ರ ಗದ್ದಲ ಆಗಿ ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ನಿಗಾ ವಹಿಸೋ ಸಂದರ್ಭ ಅನಿವಾರ್ಯತೆ ಬಂದಿರಬಹುದು. ಅಧಿಕೃತವಾಗಿ ಅವರು ಕೂಡ ನನಗೆ ಆರೋಗ್ಯ ಸಮಸ್ಯೆ ಇದೆ ಅಂತಲೇ ಹೇಳಿದ್ದಾರೆ. ಹೀಗಾಗಿ ಈ ವಿಚಾರವನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಇಷ್ಟಾದ್ರೂ ಕೂಡ ಧನ್ಕರ್ ಅವರ ರಾಜೀನಾಮೆ ವಿಷಯ ರಾಜಕೀಯ ವಲಯದಲ್ಲಿ ತುಂಬಾ ಚರ್ಚೆಗೆ ಕಾರಣ ಆಗಿದೆ. ಮುಂದಿನ ಉಪರಾಷ್ಟ್ರಪತಿ ಯಾರು ಅನ್ನೋ ಚರ್ಚೆ ಜೋರಾಗಿದೆ. ಹಾಗಿದ್ರೆ ಮುಂದಿನ ಉಪರಾಷ್ಟ್ರಪತಿ ಯಾರು? ಸ್ನೇಹಿತರೆ, ಸದ್ಯ ನಿತೀಶ್ ಕುಮಾರ್ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆತರಬಹುದು ಅನ್ನೋ ಸುದ್ದಿ ಜೋರಾಗಿ ಹರಡ್ತಿದೆ. ಆದ್ರೆ ಒಂದು ವೇಳೆ ಅದಕ್ಕೆ ಅವರು ಒಪ್ಪಲಿಲ್ಲ ಅಂದ್ರೆ ಅಲ್ಲಿಗೆ ಬೇರೆಯವರನ್ನ ಆಯ್ಕೆ ಮಾಡಬೇಕಾಗತ್ತೆ. ಸದ್ಯ ಲೋಕಸಭೆಯಲ್ಲಿ 543 ಸಂಸದರು ಹಾಗೆ ರಾಜ್ಯಸಭೆಯಲ್ಲಿ 245 ಸಂಸದರು ಸೇರಿ ಒಟ್ಟು 788 MP ಸ್ಥಾನಗಳಿವೆ. ಅಂದ್ರೆ ಮೆಜಾರಿಟಿಗೆ 395 ಸಂಸದರು ಬೇಕು. NDA ಬಳಿ ಒಟ್ಟು 399 ಸಂಸದರಿದ್ದಾರೆ. ಹೀಗಾಗಿ ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷಗಳ ಅಭ್ಯರ್ಥಿಗಳಿಗೆ ಇದರ ಸ್ಥಾನ ಸಿಗಬಹುದು. ಮೂಲಗಳ ಪ್ರಕಾರ ಒಬ್ಬರು ಮಾಜಿ ಗವರ್ನರ್ ಅಥವಾ ಕೇಂದ್ರ ಸಚಿವರು ಆಗಿರೋ ಬಿಜೆಪಿಯ ಹಿರಿಯ ನಾಯಕರು ಈ ಸ್ಥಾನವನ್ನ ತುಂಬಬಹುದು. ಒಂದು ವೇಳೆ ಬಿಜೆಪಿ ಇದನ್ನ ಜೆಡಿಯುಗೆ ಬಿಟ್ರೆ ನಿತೀಶ್ ಕುಮಾರ್ ಕೂಡ ರಾಷ್ಟ್ರ ರಾಜಕೀಯದಿಂದ ಹಿಂದೆ ಸರಿದ್ರೆ ರಾಜ್ಯಸಭೆಯ ಡೆಪ್ಯೂಟಿ ಸ್ಪೀಕರ್ ಆಗಿರೋ ಜೆಡಿಯುನ ಹರಿವಂಶ ನಾರಾಯಣ ಸಿಂಗ್ ಅವರೇ ಈ ಸ್ಥಾನ ತುಂಬಬಹುದು ಎನ್ನಲಾಗ್ತಿದೆ. ಇವರು ಕೂಡ ಬಿಹಾರ ಮೂಲದವರಾಗಿದ್ದು 69 ವಯಸ್ಸಾಗಿದೆ. ಮುಂಚೆ ಜರ್ನಲಿಸ್ಟ್ ಆಗಿ
ಆಗಿ ಕೆಲಸ ಮಾಡಿದ್ರು. ಈಗ ನಿತೀಶ್ ಕುಮಾರ್ ಜೆಡಿಯುನಿಂದ ರಾಜ್ಯಸಭೆಯಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಇದರ ಮಧ್ಯೆ ಬಿಜೆಪಿ ಸಂಸದರೊಬ್ರು ನಾವು ಈ ಮುಂದಿನ ಆಯ್ಕೆ ಬಗ್ಗೆ ಕೆಲಸ ಮಾಡ್ತಿದ್ದೀವಿ, ಯಾವುದೇ ವಿವಾದಾತ್ಮಕ ಹೇಳಿಕೆ ನೀಡದ ಒಬ್ಬ ಸಾಲಿಡ್ ನಾಯಕರನ್ನ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇವರು ಕೊಟ್ಟಿರೋ ಹೇಳಿಕೆ ಕೂಡ ಹಲವು ಅನುಮಾನ ಮೂಡಿಸಿದೆ. ಯಾಕಂದ್ರೆ ಜಗದೀಪ್ ಧನ್ಕರ್ ಅವರು ನೇರವಾಗಿ ಸುಪ್ರೀಂ ಕೋರ್ಟಿನ ಕಾರ್ಯವೈಖರಿ ಮತ್ತು ವಿಪಕ್ಷಗಳ ವಿರುದ್ಧ ಕಟುವಾಗಿ ಟೀಕೆ ಮಾಡ್ತಿದ್ರು. ಹೀಗಾಗಿ ಇದರಿಂದಲೇ ಇವರ ರಾಜೀನಾಮೆ ಆಗಿದೆಯಾ ಅನ್ನೋ ಅಭಿಪ್ರಾಯಗಳು ಕೇಳಿ ಬರ್ತಿವೆ. ಅಂದಹಾಗೆ ಸ್ನೇಹಿತರೆ, ಭಾರತದಲ್ಲಿ ಉಪರಾಷ್ಟ್ರಪತಿ ಹುದ್ದೆ ಕೂಡ ಅತ್ಯಂತ ಪ್ರಮುಖ ಹುದ್ದೆ. ರಾಷ್ಟ್ರಪತಿಗಳ ನಂತರದ ಸ್ಥಾನದಲ್ಲಿ ಉಪರಾಷ್ಟ್ರಪತಿ ಸ್ಥಾನ ಬರುತ್ತೆ. ಧನ್ಕರ್ ಅವರು 2022 ಆಗಸ್ಟ್ ನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿದ್ರು. ಅದರಂತೆ ಅವರ ಅಧಿಕಾರಾವಧಿ 5 ವರ್ಷ ಅಂದ್ರೆ 2027 ಆಗಸ್ಟ್ ವರೆಗೆ ಇತ್ತು. ಬಟ್ ಅವರೀಗ ರಾಜೀನಾಮೆ ಕೊಟ್ಟಿರೋದ್ರಿಂದ ಅವರ ಸ್ಥಾನಕ್ಕೆ ಎಲೆಕ್ಷನ್ ನಡೆಯಲಿದೆ. ನಿಯಮಗಳ ಪ್ರಕಾರ ಧನ್ಕರ್ ರಾಜೀನಾಮೆ ನೀಡಿದ 60 ದಿನಗಳ ಒಳಗೆ ಅಂದ್ರೆ ಈ ವರ್ಷ ಸೆಪ್ಟೆಂಬರ್ 19 ಒಳಗೆ ಎಲೆಕ್ಷನ್ ಆಗಬೇಕು. ಇನ್ನು ಈ ಎಲೆಕ್ಷನ್ ನಲ್ಲಿ ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನಗೊಂಡವರು ಚುನಾಯಿತ ಪ್ರತಿನಿಧಿಗಳು ಸೇರಿ ಲೋಕಸಭೆ ಹಾಗೂ ರಾಜ್ಯಸಭೆ 2 ಸದನಗಳ ಸಂಸದರು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ರಹಸ್ಯ ಮತದಾನದ ಮೂಲಕ ಉಪರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡ್ತಾರೆ. ಉಪರಾಷ್ಟ್ರಪತಿಯಾಗೋಕೆ ಬಯಸೋರಿಗೆ ಕೆಲ ಅರ್ಹತೆಗಳನ್ನ ನಿಗದಿಪಡಿಸಲಾಗಿದೆ. ಭಾರತದ ಪ್ರಜೆಯಾಗಿದ್ದು ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ರಾಜ್ಯಸಭಾ ಚುನಾವಣೆಗೆ ಅರ್ಹರಾಗಿರಬೇಕು. ಯಾವುದೇ ಸರ್ಕಾರಿ ಹುದ್ದೆಯಲ್ಲಿರಬಾರದು. ಹೀಗೆ ಕೆಲ ನಿಯಮಗಳಿವೆ. ಇನ್ನು ಉಪರಾಷ್ಟ್ರಪತಿ ಹುದ್ದೆಯಲ್ಲಿ ಇದ್ದೋರು ರಾಜ್ಯಸಭೆಯ ಮುಖ್ಯಸ್ಥರಾಗಿರ್ತಾರೆ. ಕೆಲವೊಂದು ಸಲ ರಾಷ್ಟ್ರಪತಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಅವರ ಜಾಗ ಖಾಲಿ ಆದಾಗ ತುರ್ತು ಪರಿಸ್ಥಿತಿಯಲ್ಲಿ ಮುಂದಿನ ರಾಷ್ಟ್ರಪತಿ ಆಯ್ಕೆಯಾಗೋವರೆಗೂ ಇವರೇ ಹಂಗಾಮಿ ರಾಷ್ಟ್ರಪತಿಗಳಾಗಿ ಅಧಿಕಾರ ನಡೆಸ್ತಾರೆ. ಆದ್ರೀಗ ಉಪರಾಷ್ಟ್ರಪತಿಗಳ ಸ್ಥಾನ ಖಾಲಿ ಆಗಿರೋದ್ರಿಂದ ಅಲ್ಲಿವರೆಗೆ ಅದನ್ನ ರಾಜ್ಯಸಭೆಯ ಡೆಪ್ಯೂಟಿ ಸ್ಪೀಕರ್ ಆ ಸ್ಥಾನ ತುಂಬಬಹುದು. ಅಂದ್ರೆ ಹಂಗಾಮಿ ರಾಜ್ಯಸಭಾ ಮುಖ್ಯಸ್ಥರಾಗಬಹುದು.